ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬಂಜಾರ ಸಮುದಾಯದ ಪರವಾಗಿ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಸಮಾಜದಲ್ಲಿ ಇದ್ದಂಥ ಒಬ್ಬ ಶಾಸಕರಿಗೆ ಕೈ ಬಿಡದೆ ಇವತ್ತು ಮಂತ್ರಿ ಸ್ಥಾನ ಕೊಟ್ಟಿದ್ದೀರಾ. ನಮ್ಮ ಇಡೀ ಸಮುದಾಯದ ಪರವಾಗಿ ನಿಮಗೆ ಧನ್ಯವಾದಗಳು ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ. ಜೊತೆಗೆ ನಮ್ಮ ಸಮುದಾಯಕ್ಕೆ ನೀವು ರಾಜ್ಯ ಖಾತೆ ಕೊಡದಲ್ಲೇ ಕ್ಯಾಬಿನೆಟ್ ಖಾತೆ ಕೊಡಬೇಕಂತ ಹೇಳಿ ನಮ್ಮ ಮನವಿ ಇದೆ. ನಾನು SBT ನಾಯಕ್ ಕೂಡ್ಲಹಳ್ಳಿ ಲಂಬಾಣಿ ತಾಂಡ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಕೊಡಬೇಕು. ಒಂದು ನಮ್ಮ ರುದ್ರಪ್ಪ ಲಮಾಣಿಯವರಿಗೆ ಒಂದು ಒಳ್ಳೆ ಪೋಸ್ಟ್ ಕೊಡಬೇಕು. ಅದು ಸಮಾಜ ಕಲ್ಯಾಣ ಆಗಿರ್ಬೋದು ಅಥವಾ ಇನ್ನೂ ಇತರೆ ಕ್ಯಾಬಿನೆಟ್ ದರ್ಜೆಯ ಖಾತೆಯನ್ನು ಕೊಡಬೇಕಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಕೇಳ್ಕೊತೀನಿ. ಇಡೀ ನಮ್ಮ ಸಮುದಾಯದ ಪರವಾಗಿ ನೀವು ನಮ್ಮ ಸಮುದಾಯವನ್ನು ನಂಬಿ ನಮ್ಮ ಮಾನ್ಯ ರುದ್ರಪ್ಪ ಲಮಾಣಿ ಸಾರ್ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದೀರಾ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಹಾಗೆ ನೀವು ಕೂಡ ಇವತ್ತು ಚುನಾವಣೆಯಲ್ಲಿ ಆರಿಸಿ ಬರಬೇಕಾದ್ರೆ ನಮ್ಮ ಸಮಾಜದವರು ಬಹಳ ಮುಖ್ಯ. ಹಾಗೆ ಜೊತೆಗೆ ನೀವು ಇವತ್ತಿನ ಏನು ಗದ್ದಿಗೆ ಕರ್ನಾಟಕದ CM ಆಗಿ ನೀವು ಪ್ರಮಾಣವನ್ನು ಸ್ವೀಕರಿಸಿ ಇವತ್ತು ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಹೇಳಿ ನಂಬ್ಕೊಂಡಿದ್ದೀವಿ. ಒಳ್ಳೆ ಕೆಲಸ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ. ಜೊತೆಗೆ ನಮ್ಮ ಸಮುದಾಯದವರಿಗೆ ಮನಸ್ಸಲ್ಲಿ ಇಟ್ಟು ಹೆಚ್ಚಿನ ಸಹಾಯಧನ ನೀಡಬೇಕು. ನಮಗೆ ನಮ್ಮ ಸೂರುಗುಡನ ಕೊಪ್ಪಕ್ಕೆ ಹೆಚ್ಚಿನ ಬೆಳವಣಿಗೆ ಆಗಬೇಕು. ಆಮೇಲೆ ನಮ್ಮ ಸಮುದಾಯದವರು ಇವತ್ತು ಊರು ಬಿಟ್ಟು ಊರು ಗೂಳೆ ಹೋಗ್ತಿದ್ದಾರೆ. ಇವತ್ತು ಇಡೀ ಉತ್ತರ ಕರ್ನಾಟಕ, ನಮ್ಮ ಚಿತ್ರದುರ್ಗ ಭಾಗ, ತುಮಕೂರು ಭಾಗ ಇವೆಲ್ಲ ಇವತ್ತು ಬರಪೀಡಿತ ಪ್ರದೇಶವಾಗಿದೆ. ಹಾಗಾಗಿ ಗೂಳೆ ಹೋಗ್ತಿರುವಂಥ ನಮ್ಮ ಸಮಾಜದ ಏನು ಜನರಿಗೆ ನೀವು ವಾಪಸ್ ಕರೆದು ಅವರಿಗೆ ಕೆಲಸ ನೀಡಬೇಕು. ನೀವು ಇಲ್ಲೇ ಇದ್ದು ನಮ್ಮ ಕರ್ನಾಟಕದಲ್ಲೇ ಇದ್ದು ನಮ್ಮ ಕರ್ನಾಟಕದ ಅವರವರ ಜಾಗದಲ್ಲೇ ಇದ್ಬಿಟ್ಟು ಕೆಲಸ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಅವರು ಗೂಳೆ ಹೋಗಿ ನೋಡ್ಕೋಬೇಕು. ಹಾಗೆ ಇನ್ನೊಂದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಕೇಳ್ಕೊಳ್ಳೋದಿಷ್ಟೇ, ಮೀಸಲಾತಿಯಲ್ಲಿ ಬಹಳ ತಾರತಮ್ಯವಾಗ್ತಾ ಇದೆ. ಮೀಸಲಾತಿ ಬಂದ ನಂತರ ನಮ್ಮ ಸಮುದಾಯದವರಿಗೆ ಉದ್ಯೋಗ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ನಮ್ಮ ಸಮುದಾಯದವರಿಗೆ ಮೀಸಲಾತಿಯಲ್ಲಿ ಸರಿಯಾಗಿ ಉದ್ಯೋಗ ಸಿಗ್ತಾ ಇಲ್ಲ. ಯಾವ ಅಧಿಕಾರಿಗಳು ಯಾವ ರೀತಿ ತೊಂದರೆ ಕೊಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಡಗೈನವರು ABC ಅಂತ ಮಾಡಿಕೊಂಡು A ಅಂದರೆ A ಖಾತೆ ತಗೊಂಡು B ಅಂದರೆ B ಖಾತೆ ತಗೊಂಡು ನಮ್ಮ C ಖಾತೆಯಲ್ಲಿ ನಮಗೆ C ಖಾತೆಯಿಂದ ಅನ್ಯಾಯ ಮಾಡಬೇಡಿ. ನಮ್ಗೆ ಯಾಕಂದ್ರೆ ನೀವು 59 ನಮ್ಮ 4 ಜಾತಿ ಜೊತೆಗೆ 59 ಜಾತಿ ಸೇರಿಸಿದ್ದೀರಾ. ಹಾಗಾಗಿ ಯಾರಿಗೆ ಏನು ಸಿಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಬೋದು ಇಷ್ಟೇ, ಮೀಸಲಾತಿಯಲ್ಲಿ ತಾರತಮ್ಯವಾಗಬಾರ್ದು. ಆ ABCD ಅನ್ನೋದನ್ನು ತೆಗೆದುಬಿಡಿ. ಅದು ABC ಬೇಡ, ಎಲ್ಲರಿಗೂ ಒಂದೇ ಉದ್ಯೋಗ. ಉನ್ನತ ಹುದ್ದೆ ಕೊಡಬೇಕಾದ್ರೇ ಅದು ನಮ್ಮ ಕೊಲಂಬೋ ಸಮುದಾಯ ಆಗಿರಲಿ, ಈ ಕಡೆ ಬಲಗೈ ಸಮುದಾಯ ಆಗಿರಲಿ, ಎಡಗೈ ಸಮುದಾಯ ಆಗಿರಲಿ, ಸರಿಸಮನಾಗಿ ಹಚ್ಚಬೇಕು. ನಮ್ಮ ಏನು ಶೇಕಡವಾರು ಮಾಡಿದ್ದೀರಾ ನೀವು ಮೀಸಲಾತಿಯಲ್ಲಿ, ಆ ಶೇಕಡವಾರು ಪ್ರಕಾರ ನೀವು ಇಳಿಸ್ಕೊಂಡು ಬನ್ನಿ. ಯಾವುದೇ ಅಧಿಕಾರಿಗಳಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಅಧಿಕಾರಿಗಳೇ ನೀವು ತಾರತಮ್ಯ ಮಾಡಬಾರ್ದು. ಉದ್ಯೋಗ ಕೊಡುವಾಗ ನೀವು ತಾರತಮ್ಯ ಮಾಡಬಾರ್ದು. ನಮ್ಮ ಕಳೆ ಮನವಿ ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಉದ್ಯೋಗ ನಮಗೆ ಕೊಟ್ಟರೆ 4% 5% ಕೊಡ್ತೀವಿ ಅಂತ ಹೇಳಿ ನೀವು ಗೆದ್ದು ಗದ್ಗೆ ಹಿಡಿದಿರೋರು ನೀವು. ಹಾಗಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗ್ದಂಗೆ, ಮೀಸಲಾತಿಯಲ್ಲಿ ತಾರತಮ್ಯವಾಗ್ದಲೇ ನಮ್ಮ ಸಮುದಾಯಕ್ಕೆ ಏನು ಕೊಡಬೇಕು ಅದನ್ನು ಕೊಡಬೇಕು ನೀವು. ನಮ್ಮ ಕೊಲಂಬೋ ಸಮುದಾಯಕ್ಕೆ ತದನಂತರ ನಮ್ಮ ಸಮುದಾಯದವರಿಗೆ ಕೈ ಬಿಡಬಾರ್ದು. ಅವ್ರಿಗೆ ಏನೇನು ತಲುಪಬೇಕು ಆಯಾ ಜಿಲ್ಲೆಗಳಿಂದ ಅನ್ನೋದು ಕೂಡ ನಮ್ಗೆ ಕೂಗಿದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಕೇಳ್ಕೊಳ್ಳೋದಿಷ್ಟೇ, ನೀವು ಒಳ್ಳೆ ಕೆಲಸ ಮಾಡ್ತೀರಂತ ಅಂದ್ಕೊಂಡಿದ್ದೀವಿ ನಾವು. ಒಳ್ಳೆ ಕೆಲಸ ಮಾಡಿ. ಇನ್ನು 2 ವರ್ಷ ಇದೆ ನಿಮಗೆ. 2 ವರ್ಷದಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಬೋದು. ತದನಂತರ ನೀವು ಒಳ್ಳೆ ಕೆಲಸ ಮಾಡಿದರೆ ಮುಂದೆ ಬರ್ಬೋದು ಅನ್ನೋ ಯಾರಿಗೆ ಗೊತ್ತು. ಯಾವುದೇ ಸರ್ಕಾರ ಬರಲಿ, ನಾನು ಕೇಳ್ಕೊಳ್ಳೋದಿಷ್ಟೇ, BJP ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರಲಿ, ಆದರೆ ಲಂಬಾಣಿ ಸಮುದಾಯದವರಿಗೆ ಸಚಿವ ಸ್ಥಾನ ಕೊಡೋದು ಮರಿಬೇಡಿ. ಅದರಲ್ಲೂ ಕ್ಯಾಬಿನೆಟ್ ಕೊಡಬೇಕಂತಲೇ ನನ್ನ ಮನವಿ. ನೀವು ರಾಜ್ಯ ಖಾತೆ ಕೊಟ್ಟರೆ ನಾವು ನಾಳೆ ಮತ್ತೆ ನ್ಯೂಸ್ ಮಾಡ್ತೀವಿ.
ರಾಜ್ಯ ಖಾತೆ ಕೊಡಂಗಿಲ್ಲ. ಲಾಸ್ಟ್ ಟೈಮ್ ರಾಜ್ಯ ಖಾತೆ ಕೊಟ್ಟಿದ್ರು ನಮ್ಮ ರುದ್ರಪ್ಪ ಲಮಾಣಿ ಸಾಹೇಬರಿಗೆ. ಈ ಸರಿ ಅವರಿಗೆ ಸಮಾಜ ಕಲ್ಯಾಣ ಕೊಡಿ, ಎಡಗೈನೂರು ಬಲಗೈನವರಿಗೆ ಸಮಾಜ ಕಲ್ಯಾಣ ಖಾತೆ ಕೊಡ್ತಾನೆ ಇರ್ತೀರಿ. ಈ ಬಾರಿ ನಮ್ಮ ರುದ್ರಪ್ಪ ಲಮಾಣಿ ಕೊಡ್ರಿ, ಅವರು ನಿಭಾಯಿಸ್ತಾರೆ ಅಂತ ಹೇಳ್ತಾ, ನಾನು ನಮ್ಮ ರುದ್ರಪ್ಪ ಲಮಾಣಿ ಸರ್ ಅವರಿಗೆ ನೀವು ಮಂತ್ರಿ ಸ್ಥಾನ ಕೊಟ್ಟಿದ್ದಕ್ಕೆ ನಿಮಗೆ ಅಭಿನಂದನೆಗಳು, ಧನ್ಯವಾದಗಳು ಮತ್ತು ನಮ್ಮ ಸಮುದಾಯದ ಕೃತಜ್ಞತೆಗಳು.